You're a superhero. ನೂರಾರು ಸಲ ಯೋಚನೆ ಮಾಡಿ ನನ್ನ ವಿಷಯಕ್ಕೆ ಬರ್ಬೇಕಾಗಿತ್ತು. ಒಂದ್ಸಲ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲಿಗೆ ಈ ಚಾನಲ್ಗೆ ಭೇಟಿಯಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿಗರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲಿ ನೋಡಿದ ವಿಡಿಯೋ ಎಡಿಟ್ ಮಾಡೋದು ಹೇಗಂತ ಹೇಳ್ತೇನೆ. ಹಾಗೂ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ವಿಡಿಯೋ ಎಡಿಟ್ಗೆ ಬೇಕಾದ ಫೋಟೋಗಳನ್ನು ಹಾಗೂ ಯಾವುದೇ ಟೆಕ್ಸ್ಟ್ ಇಮೇಜಸ್ಗಳನ್ನು ಸೆಂಡ್ ಮಾಡ್ತೀನಿ. ನೀವು ಅಲ್ಲಿ ಈಸಿಯಾಗಿ ಡೌನ್ ಮಾಡ್ಕೋಬೋದು. ಹಾಗೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಆಲ್ ಮೆಟೀರಿಯಲ್ ಸೆಟ್ಟು, ಶೇಕ್ ಎಫೆಕ್ಟು ಮತ್ತು ಫುಲ್ ಸ್ಕ್ರೀನ್ ಬುಕ್ ಮಾರ್ಕನ್ನು ಡೌನ್ ಮಾಡ್ಬೋದು. ಅಲ್ಲಿ ಚೆಕ್ಔಟ್ ಮಾಡಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಮೊದಲಿಗೆ ಏನಪ್ಪ ಅಂದರೆ ನೀವು ಆರ್ಟ್ ಮಿಷನ್ ಆ್ಯಪನ್ನು ಓಪನ್ ಮಾಡ್ತೀರಿ. ಆ ಓಪನ್ ಮಾಡಿದ ಮೇಲೆ ಇದು ಫುಲ್ ಸ್ಕ್ರೀನ್ ಬುಕ್ ಮಾರ್ಕನ್ನು ಓಪನ್ ಮಾಡ್ತೀರ. ಓಪನ್ ಮಾಡಿದ ಮೇಲೆ ಮೊದಲಿಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾಗಿ ಬಂದಮೇಲೆ ಏನಪ್ಪ ಅಂದರೆ ನೀವು ಮೊದಲಿಗೆ ಟೆಕ್ಸ್ಟನ್ನೆಲ್ಲ ಆ್ಯಡ್ ಮಾಡಿರ್ಬೇಕಾಗುತ್ತೆ. ಟೆಕ್ಸ್ಟ್ ಆ್ಯಡ್ ಮಾಡಿಬಿಡಿ. ಇಮೇಜಸ್ ಕೂಡ ಕೊಟ್ಟಿರ್ತೀನಿ, ಶೇಕ್ ಎಫೆಕ್ಟ್ ಕೂಡ ಕೊಟ್ಟಿರ್ತೀನಿ. ಶೇಕ್ ಎಫೆಕ್ಟಲ್ಲಿ ಲಾಸ್ಟಲ್ಲಿ ಟೆಕ್ಸ್ಟ್ ಎಫೆಕ್ಟನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಮೊದಲಿಗೆ ಏನಪ್ಪ ಅಂದರೆ ನೀವು ಎಲ್ಲ ಫೋಟೋಸ್ಗಳನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಆಲ್ ಮೆಟೀರಿಯಲ್ ಸೆಟ್ಟಲ್ಲಿ ಈಸಿಯಾಗಿ ಡೌನ್ ಮಾಡಿಕೊಳ್ಳಿ. ಡೌನ್ ಮಾಡಿದ ನಂತರ ಒಂದಾದ ಮೇಲೆ ಒಂದು ಇಮೇಜಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಮೊದಲಿಗೆ ಪ್ಲಸ್ ಐಕ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಫುಲ್ ಸ್ಕ್ರೀನ್ ಮಾಡಿ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಫೋಟೋಗಳಿಗೆ ಆ್ಯಡ್ ಮಾಡ್ತಾ ಬರೋಕ್ಕಾಗುತ್ತೆ. ನೋಡಿ, ತುಂಬ ಸುಲಭವಾಗಿ ಮಾಡ್ಬೋದು. ಕಂಟಿನ್ಯೂ ಆಗಿ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ತಾ ಬಂದು ಒಂದಾದ್ಮೇಲೆ ಒಂದು ಫಸ್ಟಿಗೆ ಏನಪ್ಪ ಅಂದರೆ ನೀವು ಎಲ್ಲ ಇಮೇಜಸ್ಗಳನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಇಮೇಜಸ್ಗಳನ್ನು ಆ್ಯಡ್ ಮಾಡಿದ ನಂತರ ಶೇಕ್ ಎಫೆಕ್ಟ್ ಹಾಕಲು ತುಂಬ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ನೀವು ಮೊದಲಿಗೆ ಏನಪ್ಪ ಅಂದರೆ ನೀವು ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡಿಬಿಡಿ. ಮೊದಲಿಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಅದನ್ನ ಮತ್ತೆ ಏನಪ್ಪ ಅಂದರೆ ನಾನು ಅಲ್ಲಿ ಬುಕ್ ಮಾರ್ಕಲ್ಲಿ ಕೊಟ್ಟಿರುವಂತೆ ಆ ಇಮೇಜಸ್ ಅದು ಏನಪ್ಪ ಕಟ್ ಮಾಡ್ತಾ ಬರೋಕ್ಕಾಗುತ್ತೆ ರೆಡ್ ಲೈನ್ಗೆ ತಕ್ಕಂತೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ತಾ ಬರೋಕ್ಕಾಗುತ್ತೆ. ಒಂದೊಂದು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ, ಒಂದೇ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಈ ಇಮೇಜ್ ನೋಡಿ, ಈ ಇಮೇಜನ್ನು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಈಗ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ತಾ ಬನ್ನಿ. ಈಗ ಫಸ್ಟಿಗೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಏನಪ್ಪ ಅಂದರೆ ತುಂಬ ಈಸಿಯಾಗಿ ನೀವು ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡಬಹುದಾಗುತ್ತೆ. ಓಕೆ, ಈಗ ಲಾಸ್ಟಲ್ಲಿ ಕಟ್ ಮಾಡಿದ್ದೀವಿ. ಈಗ ಏನಪ್ಪ ಅಂದರೆ ನೀವು ಶೇಕ್ ಎಫೆಕ್ಟ್ ಕೊಟ್ಟಿರ್ತೀರಲ್ಲ ಆ ಪ್ರಾಜೆಕ್ಟಿಗೆ ಹೋಗೋಕ್ಕಾಗುತ್ತೆ. ಆ ಪ್ರಾಜೆಕ್ಟಿಗೆ ಬಂದು ಮೊದಲೇ ಶೇಕ್ ಎಫೆಕ್ಟನ್ನು ನೀವು ಕಾಪಿ ಮಾಡೋಕ್ಕಾಗುತ್ತೆ. ಕಾಪಿ ಮಾಡೋಣ. ಓಕೆ, ಈಗ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗೋಣ. ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ಏನಪ್ಪ ಅಂದರೆ ಈಗ ಮೊದಲಿಗೆ ಮೊದಲೇ ಫೋಟೋಕ್ಕೆ ಈ ಎಫೆಕ್ಟನ್ನು ಆ್ಯಡ್ ಮಾಡಿರ್ತೀರ. ಆಮೇಲೆ ಇನ್ನೊಂದು ಇಮೇಜನ್ನು ಗ್ಯಾಪ್ ಬಿಟ್ಟು ಇನ್ನೊಂದು ಇಮೇಜಿಗೆ ಈ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡೋಕ್ಕಾಗುತ್ತೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಫೋಟೋಗಳಿಗೆ ಏನಪ್ಪ ಅಂದರೆ ಒಂದು ಇಮೇಜ್ ಬಿಟ್ಟು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಇಮೇಜಿಗೆ ಈ ಎಫೆಕ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಕಂಟಿನ್ಯೂ ಆಗಿ ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ತಾ ಬನ್ನಿ. ತುಂಬ ಈಸಿಯಾಗಿ ಮಾಡ್ಬೋದು ನೀವು. ಹಾಗಾಗಿ ಇಂಥ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಆಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅಷ್ಟೇ. ಈಗ ಇನ್ನೊಂದು ಎಫೆಕ್ಟನ್ನು ನಾವು ಕಾಪಿ ಮಾಡ್ಕೊಂಬರೋಣ. ಓಕೆ, ಈ ಎಫೆಕ್ಟನ್ನು ಕಾಪಿ ಮಾಡೋಣ. ಈ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು ಇನ್ನೊಂದು ಏನಪ್ಪ ಫುಲ್ ಸ್ಕ್ರೀನ್ ಪ್ರಾಜೆಕ್ಟಿಗೆ ಬರ್ತೀರೋ. ಪ್ರಾಜೆಕ್ಟಿಗೆ ಬಂದಮೇಲೆ ಏನಪ್ಪ ಅಂದರೆ ಈಗ ಮೊದಲಿಗೆ ಯಾವ ಇಮೇಜನ್ನು ಬಿಟ್ಟಿರ್ತೀರೋ ಆ ಇಮೇಜ್ಗೆಲ್ಲ ಈ ಎಫೆಕ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ತುಂಬ ಈಸಿಯಾಗಿ ನೋಡ್ಬೋದು. ಯಾವ ಇಮೇಜನ್ನು ಬಿಟ್ಟಿರ್ತೀರೋ ಅವಕ್ಕೆಲ್ಲ ಈ ಎಫೆಕ್ಟನ್ನು ಆ್ಯಡ್ ಮಾಡ್ತಾ ಬನ್ನಿ, ತುಂಬ ಈಸಿಯಾಗಿ. ನೋಡಿ, ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಏನಪ್ಪ ಅಂದರೆ ಫೋಟೋಗಳಿಗೆ ಈ ಎಫೆಕ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಡೈಲಿ ವಿಡಿಯೋ ಬರ್ತಾ ಇರ್ತವೆ, ನೀವು ಹಾಗಾಗಿ ನೋಡ್ತಾ ಇರಬೇಕಾಗುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆನ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ವೀಡಿಯೋ ಮಾಡ್ಬೋದು. ವೀಡಿಯೋ ಎಡಿಟಿಂಗ್ ಮಾಡೋದೇ ಎಲ್ಲ ತುಂಬ ಈಸಿಯಾಗಿ ಕಲಿಬೋದು. ಓಕೆ, ಇಂಥ ವೀಡಿಯೋಗಳು ಡೈಲಿ ಬರ್ತಾ ಇರ್ತವೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆನ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ತಲುಪುತ್ತೆ. ಈಗೆಲ್ಲ ಇವುಗಳನ್ನ ಆ್ಯಡ್ ಮಾಡಿದ ನಂತರ ಒಂದು ಸಲ ಚೆಕ್ಔಟ್ ಮಾಡ್ಕೊಂಡು ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟಿಂಗ್ ಆಗುತ್ತೆ.
ಓಕೆ, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಮೇಲೆ ನಿಮಗೆ ಲೈಕ್ ಆದರೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ಏನಪ್ಪ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.